ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಇವತ್ತು ಮನೆಯಲ್ಲಿದ್ದಾಳೆ, ಆದರೆ ಅವರಮ್ಮ ಮನೆಗೆ ಬಂದಿದ್ದಾರೆ. ನೋಡ್ಕೊಂಡು ಹೋಗೋಣ, ಯಾಕೋ ಸರಿಯಾಗಿ ಮಾತಾಡಲಿಲ್ವಲ್ಲ ಮಗಳು ಅಂತೇಳ್ಬಿಟ್ಟು ತಿಂಡಿ ಎಲ್ಲ ತಗೊಂಡು ಮಕ್ಕಳಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿ. ಹಂಗಾಗಿ ಇವಳು ಭೂಮಿಕಾ ಇವಾಗ ಮಂಕಾಗಿದ್ದಾಳೆ. ಅವಳಿಗೆ ಕ್ಯಾನ್ಸರ್ ಕಾಯಿಲೆ ಇರೋದು ಗೊತ್ತಾಗಿಲ್ಲ ಅವ್ರ ಅಮ್ಮಂಗೆ. ಅವಳು ಹೇಳ್ತಾನೂ ಇಲ್ಲ, ಅವ್ರ ಅಮ್ಮಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ರ ಅಮ್ಮ ಕೇಳ್ತಾ ಇದ್ದಾರೆ ಬಾಯಿ ಬಿಟ್ಟು, ಏನು ಪ್ರಾಬ್ಲಮ್ಮು ಮಗಳೇ, ಯಾಕೆ ಮಂಕಾಗಿದೆಯಾ? ಮೊದಲು ನಂಗೆ ಗೆಲುವಾಗಿಲ್ಲ, ಮೊದಲು ಏನಾರ ಹೇಳಿದ್ರೆ ಸಾಕು ಪಟ 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 ಅಂತ ಮಾತಾಡ್ತಿದ್ದೆ, ನಗ್ತಾ ಇದ್ದೆ. ಇವಾಗ ಏನಿಲ್ಲ, ಯಾವಾಗಲೂ ಮಂಕಾಗಿರ್ತೀಯ, ಯಾಕೆ ಮಗಳೇ ಅಂತ ಕೇಳ್ತವ್ರೆ. ಆದರೆ ಅವಳು ಏನಿಲ್ಲಮ್ಮ, ಚೆನ್ನಾಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತಾ ಇದ್ದಾಳೆ. ಮತ್ತು ಮತ್ತು ಹಿಂಗಿದ್ರೆ ಹೆಂಗೆ ಮಗಳು, ಯಾಕೋ ಮಂಕಾಗ್ಬಿಟ್ಟಿಯಲ್ಲ ಅಂತಂದರೆ ಮುಖನೇ ನೋಡ್ತಾ ಇದ್ದಾರೆ ಅವರಮ್ಮ. ಮಂಕಾಗಿದೆಯಲ್ಲ ಯಾಕೆ ಮಗಳು ಅಂತ ಅಂದರೆ, ಏನಿಲ್ಲಮ್ಮ ಚೆನ್ನಾಗಿದ್ದೀನಿ, ಪರವಾಗಿಲ್ಲ, ಹೀಗೆ ಆರ್ಕೆ ಉತ್ತರ ಕೊಡ್ತಾಳೆ. ಆದರೆ ಅವ್ರ ಅಮ್ಮಂಗೆ ಡೌಟ್ ಬರ್ತಾ ಇದೆ, ಆದರೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ, ಏನು ಹುಷಾರಿಲ್ಲ ಅಂತಲೂ ಏನೂ ಗೊತ್ತಾಗ್ತಾಯಿಲ್ಲ. ಆಮೇಲೆ ಗೌತಮ್ ರಿಪೋರ್ಟ್ ತಗೊಂಡೋಗಿ ತೋರಿಸಿ ಅವನಿಗೆ ಗೊತ್ತಾಗಿದೆ, ಹಾಸ್ಪಿಟ್ಲಿಗೆ ರಿಪೋರ್ಟ್ ತೋರಿಸಿದ್ದಾನೆ ಡಾಕ್ಟ್ರಿಗೆ. ಅವರು ಹೇಳಿದ್ದಾರೆ 4th ಸ್ಟೇಜಲ್ಲಿದ್ದಾರೆ ನಿಮ್ಮ ಮಿಸ್ಸಸ್ಸು, ಮತ್ತು 4 ತಿಂಗಳು ಬದುಕಿರ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಳಿಗೂ ಆ ವಿಷಯ ಗೊತ್ತು, ಗಂಡಿಗೂ ಗೊತ್ತು. ಆದರೆ ಗಂಡಿಗೆ ಗೊತ್ತಿದೆ ಅಂತ ಹೆಂಡ್ತಿಗೆ ಗೊತ್ತಿಲ್ಲ. ಏಕೆ ಅಂದರೆ ಅವಳು ಯಾವತ್ತೂ ಹೇಳೂ ಇಲ್ಲ. ಅಂತೂ ಒಂದು ದಿವಸ ಕೇಳ್ತಾರೆ, ಯಾಕೆ ಭೂಮಿಕಾ ಯಾವಾಗಲೂ ಮಂಕಾಗಿದ್ದೀರ, ಎಲ್ಲ ಏನಕ್ಕೆ ಮಂಕಾಗಿದ್ದೀರಾ ಅಂತ ಕೇಳ್ತಾನೆ. ಏನಿಲ್ಲ ಗೌತಮ್, ಚೆನ್ನಾಗಿದ್ದೀನಿ, ಯಾಕೆ ನಿಮಗೆ ಹಂಗೆ ಅನ್ನಿಸ್ತು, ಆರಾಮಿದ್ದೀನಲ್ಲ ನಾನು, ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ಅಂತಾಳೆ. ಆಮೇಲೆ ಮಕ್ಕಳಿಗೆಲ್ಲ ನಿಮ್ಮ ಹೋಮ್ವರ್ಕ್ಗೆ ನೀವು ಮಾಡ್ಕೋಬೇಕು, ನೀವು ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಮತ್ತು ನಿಮ್ಮ ಬಟ್ಟೆಗಳನ್ನ ನೀವು ಜೋಡಿಸಿಟ್ಕೋಬೇಕು, ನಿಮ್ಮ ಊಟದ ಕ್ಯಾರಿಯರ್ನ ನೀವು ತಂದು ತೊಳೆದಿಟ್ಕೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಈಗೆಲ್ಲ ಹೇಳಿದಾಗ ಮಕ್ಕಳಿಗೆ ಬೇಜಾರಾಗುತ್ತೆ. ಎಲ್ಲ ನಮಗೆ ಹೇಳ್ತಾರಲ್ಲ, ನಮ್ಮಮ್ಮ ಯಾಕೆ ಅವ್ರು ಮಾಡೋಕ್ಕಾಗಲ್ವ, ನಮಗೆ ಹೇಳ್ತಾರಲ್ಲ ಅಂತೇಳಿ ಅಪ್ಪನ ಹತ್ರ ಹೋಗಿ ದೂರ ಹೇಳ್ತವೆ. ಅಪ್ಪ ಹಿಂಗೆ ಹೇಳ್ತಾರೆ ಅಮ್ಮ, ನಾವು ಮಾಡಾಗ ನಮಗಾಗಲ್ಲ ಅಮ್ಮ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರಪ್ಪ ಅಂತ. ಆವಾಗಲೂ ಬಂದು ಭೂಮಿಕನ ಕೇಳ್ತಾನೆ. ಹೀಗಂದ್ರಂತೆ ಮಗಳು ಬಂದು ಈಗ ಹೇಳಿದ್ಲು, ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಂತಲ್ಲ, ಊಟದ ಕ್ಯಾರಿಯರು ಅವರೇ ತೊಳ್ಕೊಬೇಕು, ಬಟ್ಟೆ ಅವ್ರವ್ರು ಜೋಡಿಸ್ಕೋಬೇಕು, ಮತ್ತು ಎಲ್ಲ ಸ್ನಾನ ಎಲ್ಲ ಅವ್ರವರೇ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತೀರಂತಲ್ಲ ನೀವು ಅಂತ. ಓದ್ಕೋಬೇಕು ನೀವು, ಅವರವರೇ ಓದ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಓದ್ಕೋಬೇಕು ಅಂತ ಹೇಳ್ತಿರಂತಲ್ಲ ಅಂತ. ಅದಕ್ಕೆ ಅವರು ಇಲ್ಲ, ಹೌದು ಹೇಳಿದ ನಿಜ, ಯಾಕೆ ಅಂದರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕು ಗೌತಮ್, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಇವಾಗೆಲ್ಲ ಹಂಗೆ ಅಲ್ವಾ, ಯಾರು ಕೆಲಸ ಮಾಡಿಕೊಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಮ್ಮ ಸೆಲ್ಫಿ ತಗೊಳ್ಳೋಣ ಅಮ್ಮ, ನಾನು ನೀನು ಅಂತಾಳೆ. ಏನಮ್ಮ ಯಾವತ್ತೂ ಇಲ್ದಿದ್ದಳು ಇವತ್ತು ಸೆಲ್ಫಿ ಅಂತಿದೆಯಾ, ಅವಾಗೆಲ್ಲ ನಿಮ್ಮ ಅಪ್ಪ ಮಗಳು ಇಬ್ಬರು ಸೇರಿ ತಗೊಳ್ತಾಯಿದ್ರಿ, ಅದಕ್ಕೋಸ್ಕರ ನಾನು ರೆಡಿಯಾಗಿ ಬರ್ತಾಯಿದ್ದೆ, ಆದರೆ ನನ್ನ ಬಾಮ್ಮ ಸೆಲ್ಫಿ ತಗೊಳ್ಳೋಣ ಅಂತ ಕರಿತಾ ಇರಲಿಲ್ಲ, ಇವತ್ತೇನಮ್ಮ ನೀನು ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಿದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಮ್ಮ, ನೆನಪಿಗೆ ಬೇಕು ಅಂತ ಅಂತಾಳೆ. ನೆನಪಿಗ ಯಾಕಮ್ಮ ನೆನಪು ಅಂತ ಕೇಳ್ತಾಳೆ ಪುನಃ. ಏನಿಲ್ಲಮ್ಮ, ನೆನಪಿಗಿರಲಿ ಅಂತ ತಗೊಳ್ಳೋಣ ಅಂತೇಳ್ಬಿಟ್ಟು. ಅಪ್ಪ ನಾನು ಸೆಲ್ಫಿ ತಗೊಳ್ಳುವಾಗ ನೀನು ರೆಡಿಯಾಗಿ ಬರ್ತೀಯ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೆ, ಅಷ್ಟು ಬಿಟ್ಟರೆ ನಿನಗೆ ನೀನು ನಾನು ಸೆಲ್ಫಿ ತಗೋಬಾರ್ದು ಅಂತ ಅಲ್ಲಮ್ಮ ಹೇಳ್ತಾ ಇರಲಿಲ್ಲ ಅಂತಾಳೆ. ಆಗ ಅವಳು ಒಂದೊಂದು ಮಾತನ್ನು ಕೆಲವೊಂದೊಂದು ಟೈಮ್ ಮುಖ ನೋಡೋಂಗೆ ಮಾಡುತ್ತೆ. ಏನೋ ಒಂಥರ ನಾನಿರೋದೇ ಇಲ್ಲ, ನಾನು ಕಳೆದೋಗ್ತೀನಿ, ನಾನು ಸತ್ತೋಗ್ತೀನಿ, ಈ ರೀತಿ ಮಾತಾಡ್ದಂಗೆ ಆಗುತ್ತಲ್ಲ, ಆವಾಗ ಮುಖ ನೋಡ್ತಾಳೆ ಅವರಮ್ಮ. ಆಮೇಲೆ ಸಮಾಧಾನ ಆಗ್ತಾಳೆ, ಏನೋ ಸುಮ್ಮನೆ ಮಾತಾಡ್ತಿರ್ಬೇಕು ಅಂತೇಳ್ಬಿಟ್ಟು. ಸೆಲ್ಫಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ತೊಗೊಳ್ತಾರೆ, ಒಂದು 4-5 ಫೋಟೋ. ಆಮೇಲೆ ಇದು ಚೆನ್ನಾಗಿದೆ ಕಣೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಇರಮ್ಮ ಇವತ್ತೊಂದು ದಿನ ಹೋಗಬೇಡ ಇರಮ್ಮ ಅಂತ ಹೇಳ್ತಾಳೆ. ಇಲ್ಲ ಕಣಮ್ಮ, ಹೋಗಬೇಕು ಮನೇಲಿ. ಆಮೇಲೆ ಭೂಮಿ ಇಲ್ಲಮ್ಮ ಇವತ್ತೊಂದು ದಿವಸ ಇರಮ್ಮ ಅಂತಾಳೆ. ಇರಲ್ಲ ಕಣಮ್ಮ, ಹಂಗಿರೋಕ್ಕಾಗಲ್ಲ ಮನೆ ಬಿಟ್ಟು ಅಂತ ಒಳ್ಳೊಳ್ಳೆ ಫೋಟೋಗಳು ತಗೊತಾಳೆ.
ತುಂಬಾ ಹತ್ರ ಬಂದು ಏನಮ್ಮ ಅಪರೂಪನ ಮುತ್ತು ಕೊಡ್ತಾಯಿದ್ದೀಯ ಅಂತ ಅಮ್ಮ ಕೇಳ್ತಾಳೆ. ಏನೋ ಕೊಡಬೇಕು ಅನ್ನಿಸ್ತಮ್ಮ ಕೊಟ್ಟೆ ಅಂತ ಮುತ್ತು ಕೊಟ್ಬಿಟ್ಟು ಸೆಲ್ಫಿ ತಗೋತಾಳೆ. ಆ ಥರ ಎಲ್ಲ ಅವಳಿಗೆ ಹೆಂಗೆ ಬೇಕೋ ಹಂಗೆಲ್ಲ, ಅಂದರೆ ಅವಳಿಗೆ ಗೊತ್ತಿದೆ ಇವಾಗ ಇನ್ನು 4 ತಿಂಗಳು ನಾನು ಬದುಕೋದು ಅಂತೇಳ್ಬಿಟ್ಟು. ಹಂಗಾಗಿ ಅವಳು ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಸೆಲ್ಫಿ ತಗೋತಾಳೆ. ಸೆಲ್ಫಿ ತಗೊಂಡು ಅವೆಲ್ಲನೂ ಮೆಮೊರಿಗೆ ಅಂತ ಇಟ್ಕೊಳ್ತಾಳೆ. ಆಮೇಲೆ ಗೌತಮ್ ಇರಲ್ಲ ಮನೆಯಲ್ಲಿ, ಮಕ್ಕಳು ಇರಲ್ಲ, ಸ್ಕೂಲ್ಗೆ ಹೋಗಿರ್ತವೆ. ಅಪ್ಪ ಅಮ್ಮ ಮಗಳು ತುಂಬ ಹೊತ್ತು ಹೀಗೆ ಮಾತಾಡಿ ಸೆಲ್ಫಿ ಎಲ್ಲ ತಗೊಂಡು ಅಮ್ಮ ಮುತ್ತು ಕೊಡಮ್ಮ ಅಂಥೇಳಿ ಮುತ್ತು ಕೊಟ್ಟಿಸ್ಕೊಂಡು ಸೆಲ್ಫಿ ತಗೋತಾಳೆ. ಆವಾಗ ಅವಳಿಗೆ ಅಳು ಬಂದಂಗಾಗುತ್ತೆ ಭೂಮಿಕಂಗೆ. ಆದರೂ ತೋರ್ಪಡಿಸ್ಕೊಳ್ಳಲ್ಲ ಅಮ್ಮನ ಹತ್ರ. ಏನಮ್ಮ ಯಾಕೆ ಮುತ್ತು ಕೊಡು ಅಂತ ಕೇಳ್ತೀಯ ಅಂತ ಅಮ್ಮ ಕೇಳ್ತಾಳೆ. ಆವಾಗ ಏನಿಲ್ಲಮ್ಮ, ಸುಮ್ಮನೆ ಮೆಮೊರಿಗೋಸ್ಕರ, ನೆನಪಿರುತ್ತೆ ಬಿಡಮ್ಮ, ಯಾವಾಗಲೂ ನೋಡ್ತಾ ಇರ್ಬೋದಲ್ವ ಅದಕ್ಕೆ ಅಂತ ಹೇಳ್ತಾಳೆ. ಏನೋಪ್ಪ ಏನೇನೋ ಒಗಟಾಗಿ ಹೇಳ್ತೀಯ, ಒಂದೂ ಅರ್ಥ ಆಗಲ್ಲ, ಏನು ಅಂತಲೂ ಗೊತ್ತಾಗಲ್ಲ ಅಂತ ಅಂತಾಳೆ. ಆಮೇಲೆ ಸರಿ ಬಾ ಹೋಗೋಣ ಮನೆಗೆ ಅಂತಾಳೆ. ಇಲ್ಲಮ್ಮ ಮಕ್ಕಳು ಬರ್ತಾರೆ ಅಂತಾಳೆ. ಆಮೇಲೆ ಸರಿ ನಾನು ಬರಲ ಮತ್ತೆ ಅಂತ ಹೇಳ್ತಾಳೆ. ಇರಮ್ಮ ನೀನು ಹೋಗಬೇಡ, ಇವತ್ತೊಂದು ದಿವಸ ಇರಮ್ಮ, ಇವತ್ತೊಂದು ದಿವಸ ಇರಮ್ಮ. ಅಯ್ಯೋ ಇಲ್ಲಮ್ಮ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅವರಮ್ಮ. ಹಾಗಾಗಿ ಇವಳು ಅವರಮ್ಮ ಹೊರಟು ಬಿಡ್ತಾಳೆ. ಇವಳಿಗೆ ದುಃಖ ಬಂದ್ಬಿಡುತ್ತೆ. ಅಮ್ಮನ ಅಪರೂಪದಾಗ ನೋಡಿರ್ತಾಳೆ ಬೇರೆ. ತುಂಬ ಇರಬೇಕು ಅಮ್ಮನ ಜೊತೆ ಅಂತ ಆಸೆ ಆಗುತ್ತೆ. ಆದರೆ ಅಮ್ಮನ ನೋಡ್ಕೊಳ್ಳೋಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿ. ಏನು ಮಾಡೋದು ಅಂತೇಳ್ಬಿಟ್ಟು ತುಂಬಾ ದುಃಖ ಬರುತ್ತೆ. ಅಮ್ಮನ ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ ಅವಳಿಗೆ, ಆದರೂ ಕಳಿಸ್ಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಭೂಮಿಕಾ ಕಣ್ಣೀರನ್ನ ಹಾಗೆ ತಡ್ಕೊಂಡು ಅಮ್ಮ ಹೋಗೋವರೆಗೂ, ಅಮ್ಮ ಹೋದ್ಮೇಲೆ ಪಾಪ ಅಳು ಬರುತ್ತೆ ಅವಳಿಗೆ. ಅಲ್ಲಿವರೆಗೇ ಕಣ್ಣೀರನ್ನ ತಡ್ಕೊಂಡು ಪಾಪ ಅಮ್ಮನ ಕಳಿಸ್ಕೊಡ್ತಾಳೆ. ತುಂಬ ಅಮ್ಮ ಮಗಳದ್ದು ಬಾಂಧವ್ಯ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.